ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಈ ಒಂದು ದಿನಾಚರಣೆ ಈಗಾಗಲೇ ಏಡ್ಸ್ ಕಾಯಿಲೆಯಿಂದ ಬಳತಕ್ಕಂಥವರಿಗೆ ಒಂದು ಸ್ಫೂರ್ತಿಯನ್ನು ನೀಡೋದು, ಧೈರ್ಯವನ್ನು ನೀಡೋದ್ರ ಮುಖಾಂತರ ಎಲ್ಲ ಸ್ತರಗಳಲ್ಲಿ ಅವರಿಗೆ ಯಾವುದೇ ರೀತಿ ಮುಜುಗರ ಆಗದಂತೆ, ಅವಹೇಳನ ಆಗದಂತೆ, ಕೀಳರಿಮೆ ಆಗದಂತೆ ಅವರನ್ನು ನೋಡಿಕೊಳ್ಳೋದು ಮುಖ್ಯ ಉದ್ದೇಶ. ಆಮೇಲೆ ಅವೇರ್ನೆಸ್, ಚಿಕಿತ್ಸೆಗಿಂತ ಮುಂಜಾಗ್ರತೆ ಮೇಲೂ ಹಾಗೆ ನಮ್ಗೆ ಈ ಕಾಯಿಲೆನೇ ಬರದ ಹಾಗೆ ನಾವು ಹೇಗೆ ತಿಳಿಯಬೇಕು, ಅದಕ್ಕೆ ಕೂಡ ನಾವು ತಿಳುವಳಿಕೆಯನ್ನು ನೀಡಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲ ಬೆಳಿಗ್ಗೆ ಒಂದು ಜಾಥಾ ಮಾಡಿದ್ದೀವಿ, ಅದು ಯಶಸ್ವಿಯಾಗಿದೆ ಅಂತ ಅನ್ಕೊಳ್ತೀನಿ. ಈಗ ನಾವು ಹಿಂದೆ ಕಂಪೇರ್ ಮಾಡಿದ್ದೇವೆ, 1988ರಲ್ಲಿ ಏನು ಪ್ರಥಮ ಬಾರಿಗೆ ವಿಶ್ವ ಏಡ್ಸ್ ದಿನಾಚರಣೆ ಪ್ರಾರಂಭ ಆಯಿತು. ಅಲ್ಲಿಂದ ಇದನ್ ಮಾಡಿದ್ರೆ ಒಂದು ಚಿಂಪಾಂಜಿಯಿಂದ, ಮಂಗನಿಂದ ಪ್ರಾರಂಭವಾದ ಈ ಒಂದು ಕಾಯಿಲೆ ಜಗತ್ತಿನಲ್ಲಿ ಬಹಳ ಭಯವನ್ನು ಹುಟ್ಟಿಸಿಬಿಟ್ಟಿದೆ. ಅವು ಏಡ್ಸ್ ಕಾಯಿಲೆ ಬಂದವರು ಮುಟ್ಟಬಾರದು, ಅವರು ತಿಂದಂತ ತಟ್ಟೆಯಲ್ಲಿ ನಾವು ತಿಂದ್ರೆ ಬರುತ್ತೆ, ಮುಟ್ಟಿದ್ರೆ ಬರುತ್ತೆ, ಅವರು ಏನು ಉಸಿರಾಡ್ತಾರಲ್ಲ ಔಷಧ ನಮ್ಮ ಒಳಗೆ ಹೋದ್ರೆ ಬರುತ್ತೆ, ಮುಂತಾದ ಬಹಳ ಭಯ ಹುಟ್ಟಿಸುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆದ್ರೆ ಅದಕ್ಕೆ ವೇಗವಾಗಿ ವಿಜ್ಞಾನಿಗಳಿರ್ಬಹುದು, ಡಾಕ್ಟರ್ಸ್ ಇರ್ಬಹುದು ಹೇಳಿದ್ರು ಆ ರೀತಿ ಯಾವುದೇ ಕಾರಣದಿಂದ ಬರೋದಿಲ್ಲ. ಲೈಂಗಿಕ ನಾವೇನ್ ಹೇಳ್ತೀವಿ, ಏಡ್ಸ್ ಇದ್ದವರಿಗೆ ಅವ್ರಿಗೆ ಲೈಂಗಿಕ ಸಂಪರ್ಕ ಬಂದಾಗ, ಅವರ ಬ್ಲಡ್ ಟ್ರಾನ್ಸ್ಫ್ಯೂಷನ್ ನಮ್ಗೆ ಆದಾಗ, ಅವರ ಸಲಹೆ ಯಾವುದೇ ಒಂದು ಲೈಂಗಿಕ ಕ್ರಿಯೆ ಆಗ್ತಕ್ಕಂಥ ಕ್ರಿಯೆಗಳಲ್ಲಿ ಅದರಿಂದ ಬರುತ್ತೆ ಅನ್ನೋದು ಸಾಬೀತನ್ನು ಮಾಡಿದೆ. ಆದ್ರಿಂದ ಎಷ್ಟೋ ಭಯ ಕಡಿಮೆ ಆಯ್ತು. ನಮ್ಮ ಜಿಲ್ಲೆಯಲ್ಲಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಮತ್ತು HIV ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಸಂಖ್ಯೆಗಳನ್ನು ನೋಡಿದಾಗ ಈಗ ಅಲೈವ್ ಆನ್ ನಿಯರ್ಲಿ 5030, ಅದರಲ್ಲಿ ಗಂಡ್ಮಕ್ಳು 2050, ಹೆಣ್ಮಕ್ಳು 2295 ಅಂಡ್ ಟ್ರಾನ್ಸ್ಜೆಂಡರ್ಸ್ 36 ಇದ್ದಾರೆ. PLHIV ಮಕ್ಕಳಲ್ಲಿ 349, 349 ಮಕ್ಕಳು HIV ಪೀಡಿತರಾಗಿರ್ತಾರೆ. ನಮ್ಮ ಒಂದು ರಕ್ತದಿಂದ ಹರಡುವಂತ ಒಂದು ರೋಗಗಳು HIV, ಹೆಪಟೈಟಿಸ್, ಸಿಫಿಲಿಸ್, ಈ 3 ರೋಗಗಳನ್ನ ನಾವು ಎಲಿಮಿನೇಟ್ ಮಾಡಬೇಕು. ತಾಯಿಯಿಂದ ಮಗುಗೆ ಹರಡುವಂತದ್ದು ಎಲಿಮಿನೇಟ್ ಮಾಡಬೇಕು ಅಂತ ಅದನ್ನ ಹತ್ತಿರ ನಾವು 0ಗೆ ತರ್ತಾ ಇದೀವಿ. ಬಟ್ ಇದು ಕ್ರಮೇಣವಾಗಿ ನಿರಂತರವಾಗಿ ಆಗ್ಬೇಕಾಗುತ್ತೆ. ಪ್ರತಿಯೊಂದು ಗರ್ಭಿಣಿ ಹೆಣ್ಮಕ್ಳಿಗೆ ಮೊದಲನೇ ತ್ರೈಮಾಸಿಕದಲ್ಲಿ ನಾವು ಪರೀಕ್ಷೆ ಮಾಡಬೇಕು. ರೋಗ ಪತ್ತೆ ಆದಾಗ ಚಿಕಿತ್ಸೆ ಕೊಡಬೇಕು. ಡಿಸೆಂಬರ್ 1 ನಾವು ವಿಶ್ವ ಏಡ್ಸ್ ದಿನಾಚರಣೆ ಮಾಡುವಂಥ ಪದ್ಧತಿಯಲ್ಲಿ ಪ್ರತಿ ವರ್ಷನೂ ಮಾಡ್ತಾ ಬಂದಿದ್ವಿ. ಈ ವರ್ಷನೂ ಸಹ ಡಿಸೆಂಬರ್ 1 ರಜೆ ಇರೋದರಿಂದ ಡಿಸೆಂಬರ್ 3ರಲ್ಲಿ ನಾವು ಜಾಥಾ ಕಾರ್ಯಕ್ರಮ ಮತ್ತು ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸಾರ್ವಜನಿಕರಲ್ಲಿ ನಾವು ಮಾಹಿತಿಯನ್ನು HIV ಮತ್ತು ಏಡ್ಸ್ ಬಗ್ಗೆ ಸಾಕಷ್ಟು ವಿಧಾನಗಳಲ್ಲಿ, ಅಂದರೆ ಬೇರೆ ಬೇರೆ ವಿಧಾನಗಳಲ್ಲಿ ಸಾರ್ವಜನಿಕ ತಿಳುವಳಿಕೆಯನ್ನು ನೀಡಿದ್ದೀವಿ. ಇಂದಿನ ನಾನು ಕನ್ನಡ ನಾಡು ಇದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಂಬೋದು ಏನಂದರೆ, ಸಾರ್ವಜನಿಕರಲ್ಲಿ HIV ಬಗ್ಗೆ ಯಾವುದೇ ಒಂದು ಕಳಂಕ ಅಥವಾ ತಾರತಮ್ಯ ಅಥವಾ ಮುಜುಗರ ಇಲ್ಲದೆ ತಿಳುವಳಿಕೆಯನ್ನು ಪಡೆಯಬೇಕಾಗತ್ತೆ. ಅವ್ರ ಮಕ್ಕಳ ಜೊತೆಯಲ್ಲಾಗಲಿ, ಅವರ ಅಕ್ಕಪಕ್ಕವ್ರ ಜೊತೆ ಆಗಲಿ ಮಾತಾಡುವ ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ತಾವು ತಮ್ಮ ಇದರಲ್ಲಿ ಜನಕ್ಕೆ ಅರಿವು ಮೂಡಿಸಿದ್ರೆ ಖಂಡಿತ ನಾವು HIV ಮುಂದಿನ ದಿನಗಳಲ್ಲಿ 0ಗೆ ತರಬಹುದು. ಅಂದರೆ HIV ಬರದಂತಲೇ 0ಗೆ ತರುವಂಥ ವ್ಯವಸ್ಥೆ ಮಾಡ್ಕೋಬೋದು. HIV ತಡೆಗಟ್ಟಲು ವಿಧಾನಗಳನ್ನು ಎಲ್ಲರಿಗೂ ಗೊತ್ತಿದೆ, ಯಾಗ ನಾವು ತಡೆಗಟ್ಟಬೇಕಾಗುತ್ತೆ HIV ದಿನಗಳಂತ. ಅದನ್ನು ನಾವು ಅಳವಡಿಸಿಕೊಂಡ್ರೆ ಡೆಫಿನೆಟಾಗಿ HIV ನಾವು ನಮ್ಮ ದೇಶದಿಂದ ಓಡಿಸ್ಬೋದು ಅಥವಾ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಓಡಿಸ್ಬೋದು ಅಂತ ತಮ್ಮಲ್ಲಿ ಇದರಲ್ಲಿ ಈಗಾಗಲೇ ನಮ್ಮಲ್ಲಿ 17,000 ಪ್ರಕರಣಗಳನ್ನು ETಯಿಂದ ನಾವು ಏನು ರಿಜಿಸ್ಟರ್ ಮಾಡಿರ್ತೀವಿ. ಅದರಲ್ಲಿ ಈಗ ನಮ್ಮ ಜೊತೆಯಲ್ಲಿ 5,050 HIV ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದೀವಿ. very ಸುಲಭ ವಿಧಾನದಲ್ಲಿ ಚಿಕಿತ್ಸೆ ಬಂದಿರೋದ್ರಿಂದ, ಒಂದೇ ಒಂದು ಮಾತ್ರೆಯನ್ನು ಕೊಡುವಂಥ ಇದನ್ನು ಬಂದಿರೋದ್ರಿಂದ ಮತ್ತು ಅಡ್ವಾನ್ಸ್ ಪರೀಕ್ಷೆಗಳು ಅವರಲ್ಲಿರುವಂಥ CD4 ಕೌಂಟ್ ಅಂತೀವಿ, ಅವರಿಗೆ ಎಷ್ಟು ಮಟ್ಟಿಗೆ ಅದರ ಎಫೆಕ್ಟ್ ಇದೆ ಅನ್ನೋದನ್ನು ತಿಳ್ಕೊಂಬೋದ್ರಿಗೆ ನಮ್ಮಲ್ಲಿ
ಇನ್ಸ್ಟ್ರೂಮೆಂಟ್ಸು ಫಸ್ಟ್ ಎಲ್ಲ ಇರೋದರಿಂದ ನಾವು ಈಸಿಯಾಗಿ HIV ಚಿಕಿತ್ಸೆ ನೀಡುವುದರಲ್ಲಿ ನಮ್ಮಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ HIV ಮರಣಗಳನ್ನು ತಡೆಗಟ್ಟುವಂಥ ವಿಧಾನಕ್ಕೆ ನಾವು ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ದೆನ್ ಅದರ ಜೊತೆಯಲ್ಲಿ HIV ಬರುವಂಥ ಅದರ್ ಕಾಂಪ್ಲಿಕೇಶನ್ಸ್ ಏನಿರುತ್ತೆ, TB ಆಗಲಿ ಇತರ ಕಾಯಿಲೆಗಳನ್ನು ಸಹ ಪತ್ತೆ ಹಚ್ಚುವ ಎಲ್ಲ ಪರಿಕರಗಳು ನಮ್ಮಲ್ಲಿ ಇರೋದರಿಂದ ಈಸಿಯಾಗಿ ನಾವು ಕಂಡುಹಿಡಿದು ಚಿಕಿತ್ಸೆಯನ್ನು ನೀಡ್ತಾ ಇದ್ವಿ. HIV ಪಾಸಿಟಿವ್ ಬಂದಿರುವಂಥ 30 ವರ್ಷದಲ್ಲಿ ಯಾರನ್ನು ಪಾಸಿಟಿವ್ ಬಂದಿರುವಂಥದ್ದು 70 ವರ್ಷವರೆಗೂ ಬದುಕಿರುವಂಥ ಅವರು ನಮ್ಮ ಜೊತೆಯಲ್ಲಿ ಸಹಜೀವನ ಅಂದರೆ ಒಳ್ಳೆ ಜೀವನ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿರುವವರು ನಮ್ಮಲ್ಲಿ ಇದ್ದಾರೆ ಅಂತ ಹೇಳ್ತಾ HIV ಬಗ್ಗೆ ಯಾರನ್ನೂ ಹೆದರಬಾರ್ದು. ಅದು HIV ಬಗ್ಗೆ ಯಾರನ್ನೂ ಸಂಕೋಚ ಇರಬಾರ್ದು. ತಿಳುವಳಿಕೆ ಬಗ್ಗೆ ಸಾರ್ವಜನಿಕರಿಗೂ ತಾವು ಬೇರೆಯವರಿಗೂ ತಿಳುವಂಥ ವಿಧಾನವನ್ನು ಮಾಡಬೇಕು ಅಂತ ಹೇಳ್ತಾ ತಮ್ಮಲ್ಲಿ ಇವತ್ತು ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.